ದೆಹಲಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖಾ ಸಂಸ್ಥೆಗಳಿಂದ ಸಾಧ್ಯವಾಗಿಲ್ಲ, ಹಾಗಾಗಿ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಜೆಡಿಎಸ್ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಮೋದಿ ಅಮಿತ್ ಶಾ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಕಿಡಿನುಡಿಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಷಡ್ಯಂತ್ರ. ದೆಹಲಿ ಜಾರ್ಖಂಡ್ನಲ್ಲಿ ಏನಾಯ್ತು ಅಂತ ಗೊತ್ತಿದೆಯಲ್ವಾ? ಈ ಕೇಸ್ನಲ್ಲೂ ಕೂಡ ಛೀಮಾರಿ ಆಗತ್ತೆ. ಸುಪ್ರೀಂ ಕೋರ್ಟ್ ಜಾರ್ಖಂಡ್ ದೆಹಲಿ ಕೇಸ್ನಲ್ಲಿ ಛೀಮಾರಿ ಹಾಕಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡಿ, ಈಗ ನನಗಂತೂ ವೈಯಕ್ತಿಕವಾಗಿ ಆಶ್ಚರ್ಯ ಇಲ್ಲ. ಯಾಕಂದರೆ ಇವತ್ತು CBI, IT, ED ಎಲ್ಲಾದರೂ ಪ್ರಯತ್ನ ಮಾಡಿದ್ರು. ಅವೆಲ್ಲ ವರ್ಕೌಟ್ ಆಗಿಲ್ಲ ಅಂದಾಗ ಗವರ್ನರಿಗೆ ಮುಂದೆ ತಂದಿದ್ರು. ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ, ಇದು BJPಯವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಕೇಂದ್ರ ಸರ್ಕಾರದ ಪ್ಲೇಬುಕ್ ಇದು ಒಂದು. ಸೊ ಎಲ್ಲೆಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ, ಅವರು ಸರ್ಕಾರವನ್ನು ಇದು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ತೀರ್ಪು ಬಂದಿರೋದು. ಕಾನೂನು ಹೋರಾಟ ಇದೆ ಅಲ್ಲ, ಅವ್ರ ಹತ್ರ BJPಯವರ ಹತ್ರ ಮತ್ತು ಕೇಂದ್ರ ಸರ್ಕಾರ ಹತ್ರ ಗವರ್ನರ್ ಇದ್ದರೆ, ನಮ್ಮ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ನಾವು ಅಪೀಲ್ ಮಾಡ್ತೀವಿ. ಈಗ ಡೆಲ್ಲಿನಲ್ಲಿ ಏನಾಯಿತು ಸರ್, ಜಾರ್ಖಂಡ್ನಲ್ಲಿ ಏನಾಯಿತು? ಛೀಮಾರಿ ಹಾಕಿಲ್ವಾ ಸುಪ್ರೀಂ ಕೋರ್ಟು? ವಿ ವಿಲ್ ಫೈಟ್ ದಿಸ್ ಲೀಗಲಿ. ಆಮೇಲೆ ಜನರ ಬಳಿ ಹೋಗೋಣ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಪಕ್ಷ ನಾಯಕರು ಏನಾದರೂ ಮಾಡ್ಕೊಳ್ರಪ್ಪ, ಕಾರಣ ಇರಬೇಕಲ್ಲ. ಇವ್ರ ನೈತಿಕತೆ ಬಗ್ಗೆ ಮಾತಾಡೋಕ್ಕೆ ಹಕ್ಕಿದೆಯಾ?